ನಿನ್ನೆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ನಾವು ಏನು ಲೋಡ್ ಮಾಡ್ಕೊಂಡು ಯಾವ ಊರಿಗೆ ಹೊಂಟಿವಿ ಅಂತ ಹೇಳ್ಬಿಟ್ಟು ಕೊನೆವರೆಗೂ ವಿಡಿಯೋ ನೋಡ್ರಿ ನಿಮಗೂ ಗೊತ್ತಾಗುತ್ತೆ. ನಾವು ಬಿಟ್ಟಿದ್ದು ಬೆಳಗ್ಗೆ 4 ಗಂಟೆಗೆ, ರೀಚ್ ಆಗಿದ್ದು ಬರೋಬ್ಬರಿ 9:15ಗೆ. ಈ ಚೆನ್ನಮ್ಮ ಸರ್ಕಲ್ ನೋಡಿದರೆ ನಿಮಗೂ ಗೊತ್ತಾಗಿರುತ್ತೆ ನಾವೆಲ್ಲಿ ಬಂದೀವಿ ಅಂತ ಹೇಳ್ಬಿಟ್ಟು. ಗಂಡು ಮೆಟ್ಟಿದ ನಾಡು ಹುಬ್ಳಿ ಕಂಡ್ರಿ ಬಂದಿದ್ದು. ಲೊಕೇಶನ್ಗೆ ಬಂದು ನಿಂತ್ಕೊಂಡು ತಾಡ್ಪಲ್ನ ತೆಗೆದು ನೋಡ್ತೀವಿ. ಫುಲ್ಲು ನೀರು, 3 ತಾಡ್ಪಲ್ ಹಾಕಿದ್ರು ವೇಸ್ಟ್ ರೀ. ನಾವು ಆ ಪಾರ್ಟಿ ಜೊತೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಇರೋ ಪಾರ್ಸಲ್ನ ಅನ್ಲೋಡ್ ಮಾಡಿಕೊಂಡು ಸೀದಾ ಹೊಂಟೀವಿ ರೀ ಊಟಕ್ಕೆ. ಈ ಟೈಮ್ ಬಂದು 1 ಗಂಟೆ. ಹುಬ್ಳಿಗೆ ಬಂದ್ರೆ ನಾವು ಫಸ್ಟ್ ಹೋಗೋದೆ ಬಿರಿಯಾನಿ ಹೋಟೆಲ್ ರೀ, ತಗಡ್ ಬಿರಿಯಾನಿ ಅಂತ. ಹೋಗಿ ಊಟ ಮಾಡಿಕೊಂಡು ಮತ್ತೆ ಅಲ್ಲಿಂದ ರಿಟರ್ನ್ ಬಂದು ಗಾಡಿನ ನಾವು ಇಲ್ಲೇ ನಮ್ಮ ಟ್ರಾನ್ಸ್ಪೋರ್ಟ್ ಹತ್ರ ಬಿಟ್ಟು ಹೋಗಿದ್ವಿ, ಸಿದ್ದೇಶ್ವರ ಟ್ರಾನ್ಸ್ಪೋರ್ಟ್ ಅಂತ. ಟ್ರಾನ್ಸ್ಪೋರ್ಟಿಂದ 1 ಕಿಲೋಮೀಟರ್ ದೂರ ಐತ್ರಿ ತಗಡ್ ಬಿರಿಯಾನಿ. ಅಲ್ಲಿಂದ ಹೋಗಿ ಊಟ ಮಾಡಿಕೊಂಡು ಮತ್ತೆ ರಿಟರ್ನ್ ಬಂದು ಲೋಡ್ ಮಾಡ್ಸಕ್ಕೆ ನಿಲ್ಸಿವಿ ಗಾಡಿನ. ಯಾಕಂದರೆ ಮೋಡ ತುಂಬ್ಕೊಂಡೈತೆ, ಯಾವಾಗ ಮಳೆ ಬರುತ್ತಾ ಗೊತ್ತಿಲ್ಲ. ನಮ್ಮ ಆಫೀಸ್ ಒಳಗೆ ಎಷ್ಟು ಪಾರ್ಸಲ್ ಇತ್ತು ಅದನ್ನು ಎಲ್ಲ ಲೋಡ್ ಮಾಡ್ಕೊಳಕೋತೀವಿ ರೀ. ಯಾಕಂದ್ರೆ ಮತ್ತೇನು ಸ್ವಲ್ಪ ಪಾರ್ಸಲ್ ಬಂದರೂ ಅದನ್ನು ಲೋಡ್ ಮಾಡ್ಕೊತೀವಿ. ಲಾಸ್ಟ್ 1 ಡೋರು ಇದನ್ನು ಲೋಡ್ ಮಾಡ್ಕೊಂಡ್ರೆ ಮುಗಿತ್ರಿ, ಸೀದಾ ತಾಡ್ಪಲ್ ಹಾಕೋದು ಅಷ್ಟ. ಇವಾಗ 1 ತಾಸು ಮಳೆ ಬಂತು, ಆಮೇಲೆ ಮತ್ತೆ ಇರೋ ತಾಡ್ಪಲ್ನ ಮುಚ್ಚಿದ್ವಿ. 1 ತಾಸು ಮಳೆ ಬಂತು, ಆಮೇಲೆ ಇರೋ ತಾಡ್ಪಲ್ನ ಹಾಕಿ ಮತ್ತೆ ಹಗ್ಗ ಕಟ್ಕೊಂಡು ಬಿಟ್ಟಿವ್ರಿ. ಈಗ ಟೈಮ್ ಬಂದು 7 ಗಂಟೆ ಆಗೈತೆ ಸಾಯಂಕಾಲ. ಲೋಡ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಎಷ್ಟು ಸ್ಲೋ ಆಗುತ್ತೋ ಅಷ್ಟು ಸ್ಲೋ ಹೋಗ್ತೀವ್ರಿ. ನವಲ್ಗೊಂದು ಬಂದು ರೀಚ್ ಆಗೋಷ್ಟ್ರಾಗ ನಮ್ಮ ಗಾಡಿ ಪಂಚರ್ ಆಗಿತ್ತು, ಏರ್ ಜಾಕ್ ಇರಲಿಲ್ಲ. ಅದಕ್ಕೋಸ್ಕರ ಹೋಗಿ ರಾತ್ರಿ 11 ಗಂಟೆಗೆ ಈ ಅಣ್ಣಾರಿಗೆ ಹೋಗಿ ಕೇಳಿದೆ. ಕತ್ಲಾಗಿದೆ ಅಂತ ನಾನು ನೋಡಿದೆ. ನನಗೆ ತುಂಬ ಹೆಲ್ಪ್ ಮಾಡಿದ್ರು ಅವ್ರ ಅಣ್ಣಾರು. ಹೋಗಿ ತಮ್ಮ ಏರ್ ಜಾಕ್ನ ತೊಗೊಂಬಂದು ಕೊಟ್ಟರು. ನಾನು ಸ್ಟೆಪ್ನಿನ ಚೇಂಜ್ ಮಾಡ್ಕೊಂಬಂದೆ. ತುಂಬ ಥ್ಯಾಂಕ್ಸ್ ಅಣ್ಣ ನಿಮಗೆ.